ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೆ. ಅದರಲ್ಲೂ ಈ ವಕೀಲೆ ಕಮ್ ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣ ಯಾವ ಪ್ರಕರಣದಲ್ಲಿ ಈಕೆ ತನಿಖೆಗೆ ಹಾಜರಾಗಿದ್ರು ಅನ್ನೋದ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಕವರೇಜ್. ವಕೀಲೆ ಕಮ್ ಉದ್ಯಮಿ ಜೀವ ಆತ್ಮಹತ್ಯೆಗೆ ಕಾರಣವಾಗಿದ್ದ ಆ ತನಿಖೆ ಯಾವ ಪ್ರಕರಣದಲ್ಲಿ ತನಿಖೆಯನ್ನ ಆಕೆ ಎದುರಿಸ್ತಾ ಇದ್ರು ಅನ್ನೋದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕಳೆದ ವರ್ಷ ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿದ್ದ ಒಂದು ಪ್ರಕರಣ, ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿದ್ದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ವಿಚಾರಣೆ ಕೂಡ ನಡೀತಾ ಇತ್ತು. ಅಮಾಯಕರಿಂದ ದಾಖಲೆಗಳನ್ನ ಪಡೆದು ವಂಚನೆ ಮಾಡಿದ ಆರೋಪ, ಲೋನ್ ಕೊಡಿಸೋದಾಗಿ ನಡೆದಿದ್ದ ವಂಚನೆ ಇದು. ಈ ಪ್ರಕರಣ ಜೀವ ಅವರಿಗೆ ನೇರವಾಗಿ ಲಿಂಕ್ ಆಗಿತ್ತು. ಭೋವಿ ನಿಗಮದಿಂದ ಲೋನ್ ಕೊಡಿಸೋದಾಗಿ ನಂಬಿಸಿ ವಂಚಿಸಿದ ಪ್ರಕರಣ ಇದು. ಕಳೆದ ವರ್ಷ ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸುಮಾರು 46 ಮಂದಿಯಿಂದ ಕೇಸನ್ನ ದಾಖಲು ಮಾಡಲಾಗಿತ್ತು. 5 ಲಕ್ಷ ಲೋನ್ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದ ಆರೋಪ. ಈ ಕೇಸ್ನಲ್ಲಿ ತನಿಖೆಗೆ ಹಾಜರಾಗಿದ್ರು ಜೀವ. ತನಿಖೆಗೆ ಹಾಜರಾಗಿದ್ದ ಸಂದರ್ಭದಲ್ಲಿ ಆದ ಅಪಮಾನದಿಂದ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಕವರೇಜ್. ಉದ್ಯಮಿ ಕಮ್ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಇದೀಗ ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಇದೇ ಕೇಸ್ಗೆ ಸಂಬಂಧ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2023ರಲ್ಲಿ ದಾಖಲಾಗಿದ್ದ ಸಿದ್ದಾಪುರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಭೋವಿ ನಿಗಮದಿಂದ 5 ಲಕ್ಷ ಲೋನ್ ಕೊಡಿಸೋದಾಗಿ ವಂಚನೆ ಮಾಡೋದಕ್ಕೆ ಸಂಬಂಧಿಸಿದಂತೆ FIR ದಾಖಲಾಗುವಂಥದ್ದು. ಒಟ್ಟು 45 ಜನ ನಾವು ವಂಚಿತರಾಗಿದ್ದೀರಿ ಅಂತ ಹೇಳಿ ಒಂದು ಆರೋಪ ಮಾಡಿ ಪ್ರಕರಣ ದಾಖಲಾಗಿರುತ್ತೆ. ಇದು ನಂತರ CIDಗೆ ವರ್ಗಾವಣೆ ಆಗಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಉಲ್ಲೇಖ ಮಾಡುವಂಥದ್ದು ಏನು, ಕೆಲ ವ್ಯಕ್ತಿಗಳು ನಮಗೆ 46 ಜನರಿಂದ ನಮ್ಮ ದಾಖಲೆಗಳನ್ನ ಪಡೆದುಕೊಂಡು 5 ಲಕ್ಷ ಲೋನ್ ಕೊಡಿಸ್ತೀನಿ ಅಂತೇಳಿ 25,000 ಕಮಿಷನ್ ತೆಗೆದುಕೊಂಡಿರ್ತಾರೆ. ಆದ್ರೆ ಬಳಿಕ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗ್ಲಿಲ್ಲ, ಕೇವಲ 50,000 ಮಾತ್ರ ಲೋನ್ ಸ್ಯಾಂಕ್ಷನ್ ಆಯ್ತು ಅಂತೇಳಿ ನಾವು ನಿಮ್ಮಿಂದ ಏನ್ ಕಮಿಷನ್ ಪಡೆದುಕೊಂಡಿರ್ತಾರೆ ಆ 25,000ಗಳನ್ನ ಮಾತ್ರ ವಾಪಸ್ ಕೊಟ್ಟಿರ್ತಾರೆ. ಆದ್ರೆ ಅದಾದ 1 ವರ್ಷದ ಬಳಿಕ ಕೆಲವು ಬ್ಯಾಂಕ್ ಅಧಿಕಾರಿಗಳು ಮನೆ ಬಳಿ ಬಂದು ಕೇಳ್ತಾರೆ, ನಿಮ್ಗೆ 5 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ ನಿಮ್ಮ ಹೆಸರಲ್ಲಿ, ನೀವು ಲೋನ್ ಅನ್ನ ಮರಳಿ ಬ್ಯಾಂಕ್ಗೆ ಕಟ್ಟಬೇಕು, ಜೊತೆಗೆ ನಿಗಮಕ್ಕೆ ಕಟ್ಟಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಗ ಪರಿಶೀಲನೆಯನ್ನ ಮಾಡಿದಾಗ ಇವರ ಹೆಸರಿಂದ ಮತ್ತೆ ಇವರ ಬಳಿ ತೆಗೆದುಕೊಂಡಿದ್ದಂತ ಖಾಲಿ ಚೆಕ್ಗಳಿಂದ ಒಂದಷ್ಟು ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರ್ತಾರೆ. ಅದರಲ್ಲಿ ಜೀವ ಮಾಲೀಕತ್ವದ ಒಂದು ಕಂಪನಿಗೆ ಸುಮಾರು 7 ಕೋಟಿಯಷ್ಟು ಹಣ ಭೋವಿ ನಿಗಮದಿಂದ ವರ್ಗಾವಣೆ ಆಗಿರೋದು ಗೊತ್ತಾಗುವಂಥದ್ದು. ಈ ನಿಟ್ಟಿನಲ್ಲಿ CID ಅಧಿಕಾರಿಗಳು ಜೀವ ಅವರನ್ನ ವಿಚಾರಣೆಗೆ ಕರೆದಿದ್ರು. ನಂತರ ವಿಚಾರಣೆಯ ವೇಳೆಯಲ್ಲಿ ಸಾಕಷ್ಟು ಹಿಂಸೆಯನ್ನು ಕೊಟ್ಟಿದ್ರು ಅಂತೇಳಿ ಜೀವ 13 ಪುಟಗಳ ಒಂದು ಡೆತ್ ನೋಟ್ ಅನ್ನ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದು. ಇದ್ರ ಬಗ್ಗೆ ಈಗಾಗಲೇ ಏನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇವತ್ತು ಬೆಳಗ್ಗೆ ವಿಚಾರಣೆ ನಡಿಬೇಕಾದ್ರೆ ಏನೆಲ್ಲ ಕಿರುಕುಳಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ 13 ಪುಟಗಳಲ್ಲಿ ಜೀವ ತುಂಬಾ ವಿವರವಾಗಿ ಬರೆದಿದ್ದಾರೆ ಅಂತೇಳಿ ಖುದ್ದು ನ್ಯಾಯಮೂರ್ತಿಗಳೇ ಅಭಿಪ್ರಾಯ ವ್ಯಕ್ತಪಡಿಸಿ ಶುಕ್ರವಾರಕ್ಕೆ ಆದೇಶ ನೀಡುವುದಾಗಿ ಕಾಯ್ದಿರಿಸಿರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ IT ಹಾಗೆ ಲೋಕಾಯುಕ್ತ ದಾಳಿ ನಡೆಸದೆ ಭ್ರಷ್ಟರ ಚಳಿ ಬೆಳೆಸ್ತಾ ಇದೆ ತನಿಖಾ ಸಂಸ್ಥೆಗಳು. ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ 25ಕ್ಕೂ ಹೆಚ್ಚು ಕಡೆ ಮೆಗಾ ರೇಡ್ ನಡೆಸಲಾಗಿದೆ. BBMP ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಉದ್ಯಮಿಗಳು ಬಿಲ್ಡರ್ಗಳಿಗೆ IT ಆಫೀಸರ್ ಶಾಕ್ ಕೊಟ್ಟಿದ್ದಾರೆ. ಮನೆ ಕಚೇರಿಗಳ ಮೇಲೆ ಏಕಕಾಲಕ್ಕೆ ರೇಡ್ ನಡೆಸಲಾಗಿದೆ. ಇಂಚಿಂಚು ಪರಿಶೀಲನೆಯಲ್ಲಿ ಮುಂದಾಗಿದ್ದಾರೆ ತನಿಖಾಧಿಕಾರಿಗಳು. BBMP ಕಲ್ಯಾಣಾಧಿಕಾರಿ ಲಲಿತಾ ಅವ್ರ ಮನೆ ಹಾಗೆ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಉಪ ಹಣಕಾಸು ನಿಯಂತ್ರಕ ಸತ್ಯಮೂರ್ತಿ ಅವರಿಗೂ ಕೂಡ ಬಿಗ್ ಶಾಕ್ ಕೊಡಲಾಗಿದೆ. ಪಶ್ಚಿಮ ವಲಯದಲ್ಲಿ ನಡೆದದ್ದ ಹಗರಣ ಆರೋಪ, ಇದರ ಆಧಾರದ ಮೇಲೆ ನಡೆದಿರುವ ಮೆಗಾ ದಾಳಿ. ಕಲ್ಯಾಣ ವಿಭಾಗದಲ್ಲಿ ನಡೆದದ್ದ ಹಗರಣದ ಹಿನ್ನೆಲೆಯಲ್ಲೂ ಕೂಡ ರೇಡ್ ನಡೆಸಲಾಗಿದೆ. DYSP ಸುನಿಲ್ ವೈ ನಾಯಕ್ ನೇತೃತ್ವದ 8 ತಂಡಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, 25ಕ್ಕೂ ಹೆಚ್ಚು ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆದಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಸ್ಮಿತಾ, ಬೆಳಂಬೆಳಗ್ಗೆ ಇವತ್ತು ಟ್ಯಾಕ್ಸ್ ಪೇ ಮಾಡಿದಂಥ ಉದ್ಯಮಿಗಳು ಮತ್ತು ಬಿಲ್ಡರ್ಗಳ ಮನೆ ಮೇಲೆ, ಜೊತೆಗೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂತಹ ಬಿಬಿಎಂಪಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಒಂದು ಕಡೆ 25 ಕಡೆ IT ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಿದ್ರೆ, ಮತ್ತೊಂದು ಕಡೆ ಬಿಬಿಎಂಪಿ ಅಧಿಕಾರಿಗಳ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ವಯಲೇಕಾವಲ್ ಬಳಿ ಇರುವಂತಹ ಬಿಬಿಎಂಪಿ ಅಧಿಕಾರಿ ಸತ್ಯಮೂರ್ತಿ ಅವರ ಮನೆ ಬಳಿ ಇದ್ದೀನಿ. ಈ ಒಂದು ಮನೆಯಲ್ಲಿ ಬೆಳಗ್ಗೆ 6:30 ಸುಮಾರಿಗೆ ರೇಡ್ ಮಾಡಿ ಪೊಲೀಸರು, ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಉಪ ಹಣಕಾಸು ವಿಭಾಗದ ನಿಯಂತ್ರಕ ಅಧಿಕಾರಿ ಆಗಿರುವಂಥ ಸತ್ಯಮೂರ್ತಿ ಅವರ ಒಂದು ವಿಚಾರದಲ್ಲಿ ಈ ಮುಂಚೆ ಕಲ್ಯಾಣ ವಿಭಾಗದಲ್ಲಿ ಸಾಕಷ್ಟು ಅಕ್ರಮ ಹಣಗಳ ವರ್ಗಾವಣೆ ಆಗಿತ್ತು ಅನ್ನುವಂಥ ಒಂದು ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಲೋಕಾಯುಕ್ತದಲ್ಲೂ ಕೂಡ FIR ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತನಿಖಾ ಹಾದಿಯನ್ನು ಹಿಡಿದಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಲ್ಯಾಣ ಅಧಿಕಾರಿ ಆಗಿರುವಂತಹ ಲಲಿತಾ ಅವರ ಮನೆ, ಅಂದರೆ ಶ್ರೀರಾಮ್ಪುರ ಬಳಿ ಬರುವಂತಹ ದೇವಯ್ಯ ಪಾರ್ಕ್ ಬಳಿ ಇರುವಂಥ ಅವರ ಮನೆ ಮೇಲೆ ಮತ್ತು ಅವರಿಗೆ ಸಂಬಂಧಿಸಿದಂಥ ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 8 ತಂಡಗಳಿಂದ SP ಬೆಂಗಳೂರು ಸಿಟಿ ಲೋಕಾಯುಕ್ತ SP ಆಗಿರುವಂಥ ಶ್ರೀನಾಥ್ ಮಹಾದೇವ್ ಜೋಶಿ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾರ್ಯಾರು ಆದಾಯ ತೆರಿಗೆ ವಂಚನೆ ಮಾಡಿದ್ದಾರೆ ಅವರ ಉದ್ಯಮಿಗಳಾಗಿರ್ಬೋದು ಮತ್ತು ಬಿಲ್ಡರ್ ಅವರ ಮನೆಗಳ ಮೇಲೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ IT ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.